ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂಗಳ ಪೂಜೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ವಾರಣಾಸಿ ಕೋರ್ಟ್ ಆದೇಶದ ವಿರುದ್ಧವೇ ಎಸ್ಡಿಪಿಐ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂಗಳ ಪೂಜೆಗೆ ಅವಕಾಶವನ್ನ ಕೊಟ್ಟಿದೆ ಅಲ್ಲಿನ ಜಿಲ್ಲಾ ನ್ಯಾಯಾಲಯ. ಈ ಆದೇಶವನ್ನ ವಿರೋಧಿಸಿ ಈಗ ಎಸ್ಡಿಪಿಐ ಪ್ರತಿಭಟನೆಗೆ ಇಳಿತಾ ಇದೆ. ಕೋರ್ಟ್ ಆದೇಶವನ್ನೇ ಪ್ರಶ್ನಿಸಿ ಪ್ರತಿಭಟಿಸಿದ ಎಸ್ಡಿಪಿಐ ಮಂಗಳೂರು ಕ್ಲಾಕ್ ಟವರ್ ಬಳಿ ಎಸ್ಡಿಪಿಐ ಹೋರಾಟ. ಜ್ಞಾನವಾಪಿ ನಮ್ಮದು, ನಮ್ಮದಾಗಿಯೇ ಉಳಿಯುವುದು. ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜ್ಞಾನವಾಪಿ ಮಸೀದಿ ಏನಿದೆ ಅದು ನಮ್ಮದು, ಸೊ ನಮ್ಮದಾಗಿಯೇ ಉಳಿಯತ್ತೆ, ಇದರಲ್ಲಿ ಎರಡು ಮಾತಿಲ್ಲ. ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್. ಸಂಘರ್ಷಕ್ಕೆ ಹಾಗೂ ಹುತಾತ್ಮರಾಗೋದಿಕ್ಕೆ ತಯಾರಾಗಿ ಅಂತ ಪ್ರತಿಭಟನಾಕಾರರಿಗೆ ಕರೆ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್. ಜ್ಞಾನವಾಪಿ ವಿಷಯದಲ್ಲಿ ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು. ತರಾತುರಿಯಲ್ಲಿ ಕೆಳಗಿನ ಕೋರ್ಟ್ನ ಜಡ್ಜ್ ಪೂಜೆಗೆ ಅವಕಾಶವನ್ನ ಮಾಡಿಕೊಟ್ರು. ಪೂಜಾ ಸ್ಥಳ ಕಾಯ್ದೆ ಇದೆ, ಆ ಕಾಯ್ದೆಯ ಅಡಿ ಯಥಾಸ್ಥಿತಿ ಆದೇಶ ಇದೆ. ಆದರೆ ಆ ಕಾನೂನಿಗೆ 3 ಕಾಸಿನ ಬೆಲೆ ಕೊಡ್ತಾ ಇಲ್ಲ. ಇದು ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಹೇಳ್ತಾ ಇರುವಂತಹ ಮಾತು. ಸಂಘರ್ಷಕ್ಕೆ ಹಾಗೂ ಹುತಾತ್ಮರಾಗೋದಿಕ್ಕೆ ರೆಡಿಯಾಗಿರಿ ಅಂತ ಕರೆ ಕೊಟ್ಟಿದ್ದಾರೆ. ಮಸೀದಿಗೆ ಸಂಬಂಧಿತ ಅಲ್ಲಿನ ಲೋಕಲ್ ಕೋರ್ಟ್ ನಲ್ಲಿ ಬಂದಂತ ಒಂದು ತೀರ್ಪು, ಆ ತೀರ್ಪು ಅದು ತೀರ್ಪಾಗಿದೆ, ಆದ್ರೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ನಮ್ಮ ಕೂಗು. ಅದರ ತರಾತುರಿಯಲ್ಲಿ ಅವತ್ತು ರಿಟೈರ್ಡ್ ಆಗುವ ಜಡ್ಜ್ ಅವರು ಒಂದು ತೀರ್ಪನ್ನು ಕೊಟ್ಟು ಪೂಜೆ ಮಾಡಲಿಕ್ಕೆ ಒಂದು ಸರಿಸುಮಾರು ಎಷ್ಟೋ ವರ್ಷಗಳಿಂದ ಇರುವಂತಹ ಒಂದು ಮಸೀದಿಯಲ್ಲಿ ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಡೋದಿದೆಯಲ್ಲ, ಇದು ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಕಾನೂನಿಗೆ ವಿರುದ್ಧವಾದದ್ದು. ಈ ದೇಶದ ಯಾವುದೇ ಮಸೀದಿ, ಮಂದಿರ, ಚರ್ಚ್, ಗುಡಿ, ಗೋಪುರ ಯಾವುದೇ ಸಮುದಾಯದಿರ್ಬೋದು 1947 ಆಗಸ್ಟ್ 15ರಲ್ಲಿ ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯನ್ನ, ಯಥಾಸ್ಥಿತಿಯನ್ನ ಕಾಪಾಡಬೇಕು. ಅದನ್ನ ಯಾರು ಕೂಡ ಮಾರ್ಪಾಡು ಮಾಡಬಾರದು ಅಂತ ಹೇಳಿ ಈ ದೇಶದ ಸಂಸತ್ತು ಮಾಡಿದಂತಹ ಒಂದು ಕಾನೂನಿದೆ. ಆದ್ರೆ ಆ ಕಾನೂನಿಗೆ ಇವತ್ತು 3 ಕಾಸಿನ ಬೆಲೆ ಕೊಡ್ತಾ ಇಲ್ಲ. ಸಂಘರ್ಷ ಮಾಡದೆ, ತ್ಯಾಗ ಮಾಡದೆ, ಬಲಿದಾನ ಮಾಡದೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಕಾನೂನಿದೆ, ಇಲ್ಲಿ ಕಾನೂನು ಸತ್ತು ಹೋಗಿದೆ. ಇಲ್ಲಿ ಈ ಕಾನೂನನ್ನು ಕಾಪಾಡಬೇಕಾದಂತಹ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಜ್ಞಾನವಾಪಿಯಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ಕೊಟ್ಟಿದೆ ಅಲ್ಲಿನ ಜಿಲ್ಲಾ ನ್ಯಾಯಾಲಯ. ಆದರೆ ಮತ್ತೊಂದು ಕಡೆ ಎಸ್ಡಿಪಿಐ ಅಧ್ಯಕ್ಷ ಅಬ್ದುಲ್ ಮಜೀದ್ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಅಲ್ಲಿದ್ದಂಥವ್ರಿಗೆ ಒಂದು ರೀತಿ ಸಂಘರ್ಷಕ್ಕೆ ಹುತಾತ್ಮರಾಗೋದಕ್ಕೆ ತಯಾರಾಗಿ ಅಂತ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರಾ? ಅಲ್ಲಿ ಆದಂಥದ್ದೇನು? ವೀಣಾ, ಹೌದು, ಈಗಾಗಲೇ ಎಸ್ಡಿಪಿಐ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಗೆ ನಿನ್ನೆ ಕರೆ ಕೊಟ್ಟಿತ್ತು. ಆ ಕರೆಯ ಉದ್ದೇಶ ಇದ್ದಂಥದ್ದು ಒಂದು ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟಿರುವಂತದನ್ನ ಖಂಡನೆ ಮಾಡಿರುವಂತದ್ದು. ಅದರ ಜೊತೆಗೆ ಆ ಪೂಜಾ ಸ್ಥಳ ಅನ್ನುವಂಥ ಒಂದು ಕಾಯ್ದೆ ಏನಿದೆ, ಆ ಕಾಯ್ದೆಯನ್ನ ಎಲ್ಲ ನ್ಯಾಯಾಲಯಗಳು ಕೂಡ ಜಾರಿಗೆ ತರಬೇಕು ಅನ್ನುವಂತ ಒಂದು ಸರ್ಕಾರಗಳು ಕೂಡ ನ್ಯಾಯ ತರಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ಆಯೋಜನೆ ಮಾಡಲಾಗಿತ್ತು. ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಈ ಪ್ರತಿಭಟನೆ ಇತ್ತು. ಈ ಪ್ರತಿಭಟನೆಯಲ್ಲಿ ಮಾತನಾಡ್ತಾ ಅನೇಕ ಸಂಘರ್ಷಗಳ, ಹೋರಾಟಗಳ ವಿಚಾರಗಳನ್ನ ಮತ್ತು ಜ್ಞಾನವಾಪಿ ವಿವಾದ ಏನಿದೆ ಮತ್ತು ರಾಮ ಮಂದಿರದ ವಿವಾದಗಳೇನಿತ್ತು ಅದರ ವಿಚಾರಗಳಲ್ಲಿ ಮಾತನಾಡ್ತಾ ಅಬ್ದುಲ್ ಮಜೀದ್ ಆ ಸಭೆಯಲ್ಲಿ ಒಂದು ಕರೆಯನ್ನ ಕೊಡ್ತಾರೆ. ಅವರು ಪ್ರಮುಖವಾಗಿ ಹೇಳುವಂತದ್ದು, ಜ್ಞಾನವಾಪಿ ವಿಷಯದಲ್ಲಿ ಹೈಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದ್ದಂತ ಸಂದರ್ಭದಲ್ಲಿ ತರಾತುರಿಯಲ್ಲಿ ಕೆಳಗಿನ ಕೋರ್ಟ್ನ ಜಡ್ಜ್, ಅಂದ್ರೆ ಅವರಿಗೆ ಅವ್ರು ರಿಟೈರ್ಡ್ ಆಗ್ಲಿಕ್ಕಿದ್ರು, ಆ ಸಂದರ್ಭದಲ್ಲಿ ಅವರು ಪೂಜೆಗೆ ಅವಕಾಶವನ್ನ ಕೊಟ್ಟರು. ಇದು ಪೂಜಾ ಸ್ಥಳ ಕಾಯ್ದೆಯಲ್ಲಿ ಇಂತಹ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಅದು ಯಥಾಸ್ಥಿತಿ ಆದೇಶಗಳಿರುತ್ತೆ. ಆದ್ರೆ ಅಂತ ಯಥಾಸ್ಥಿತಿ ಆದೇಶಗಳನ್ನ ಪಾಲಿಸದೆ
ಅಲ್ಲದೆ ಒಬ್ಬ ನ್ಯಾಯಮೂರ್ತಿಗಳು ಈ ರೀತಿಯಾದ ತೀರ್ಪನ್ನ ಕೊಡುವಂತದ್ದು ಸರಿಯಲ್ಲ. ಇಲ್ಲಿ ಕಾನೂನಿಗೆ 3 ಕಾಸಿನ ಬೆಲೆಯನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅದರ ಜೊತೆಗೆ ಈ ರೀತಿ ನಮ್ಮ ಮಸೀದಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸಂಘರ್ಷ, ತ್ಯಾಗ ಮತ್ತು ಬಲಿದಾನಗಳನ್ನ ಮಾಡದೆ ನಮ್ಮ ಸಮಸ್ಯೆಗೆ ಯಾವುದೇ ಪರಿಹಾರಗಳಿಲ್ಲ ಅನ್ನುವಂತಹ ರೀತಿಯಲ್ಲಿ ಬಹಳ ಒಂದು ಪ್ರಚೋದನಾತ್ಮಕವಾಗಿ ತಮ್ಮ ಕಾರ್ಯಕರ್ತರಿಗೆ ಅವರು ಕರೆಯನ್ನ ಕೊಟ್ಟಿದ್ದಂಥದ್ದು. ಅಂದ್ರೆ ಈ ದೇಶದಲ್ಲಿ ಕಾನೂನು ಇದೆಯಾ, ಕಾನೂನು ಸತ್ತು ಹೋಗಿದ್ಯಾ, ಹಾಗಾಗಿ ಯಾವ ಬೆಲೆ ತೆತ್ತಾದ್ರೂ ನಮ್ಮ ಮಸೀದಿಗಳನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಅದ್ರ ಜೊತೆಗೆ ಮುಂದುವರೆದವರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಎಲ್ಲೆಲ್ಲಿ ಅಂದ್ರೆ ಈಗ ಮಸೀದಿಗಳು ಎಲ್ಲಿದೆಯೋ ಅದನ್ನ ಮಂದಿರ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಅದನ್ನ ಉಳಿಸ್ಕೊಳ್ಳಿಕ್ಕೆ ನಾವೇ ಉಳಿಸ್ಕೊಳ್ಬೇಕು. ಯಾವುದೇ ಸಿದ್ದರಾಮಯ್ಯರೋ, ರಾಹುಲ್ ಗಾಂಧಿಯೋ, ಸೋನಿಯಾ ಗಾಂಧಿಯೋ ಅಥವಾ ಖರ್ಗೆಯೋ ಬಂದು ಉಳಿಸ್ತಾರೆ ಅನ್ನುವಂಥದ್ದನ್ನ ನಾವು ಕಾಯಬಾರದು. ಇದಕ್ಕಾಗಿ ಬೇಕಾದ್ರೆ ನಾವು ಜೈಲಿಗೆ ಹೋಗೋಕ್ಕೂ ಕೂಡ, ಕೇಸುಗಳನ್ನ ಹಾಕಿಸ್ಕೊಳ್ಳೋಕೆ, ಹುತಾತ್ಮರಾಗೋಕ್ಕೂ ಕೂಡ ತಯಾರಾಗಿರ್ಬೇಕು ಅನ್ನುವಂಥದ್ದನ್ನ ಮಾತನಾಡ್ತಾ ಲಾಠಿ ಏಟು ತಿನ್ನಿ, ಸಂಘರ್ಷಕ್ಕೆ ಬನ್ನಿ ಅನ್ನುವಂತಹ ಒಂದು ಕರೆಯನ್ನ ಕೊಡ್ತಾರೆ. ಅಂದ್ರೆ ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ಇವತ್ತೆಲ್ಲ ನಾಳೆ ನಾವು ಸಾಯ್ಬೇಕು, ಹೀಗಾಗಿ ಸಂಘರ್ಷಕ್ಕೆ ತಯಾರಾಗಬೇಕು. ಯಾರೋ ಉಳಿಸ್ತಾರೆ ಅಂತ ಕಾದ್ ಕೂತ್ಕೊಂಡ್ರೆ ಬೀದಿಗಿಳಿದು ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಂಘರ್ಷಕ್ಕೆ ತಯಾರಾಗೋಣ ಅನ್ನುವಂತಹ ಕರೆ ಅವರ ಇಡೀ ಭಾಷಣದ ಉದ್ದಕ್ಕೂ ಕೂಡ ಇದ್ದಂಥದ್ದು. ಕಂಟಿನ್ಯೂಟಿ ಆಗಿ ಅವರ ಜೊತೆಗೆ ಎಸ್ಡಿಪಿಐನ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಜ್ ಪರಂಗಿಪೇಟೆ ಕೂಡ ಭಾಷಣ ಮಾಡಿದ್ರು. ಅಂದ್ರೆ ಅವರ ಭಾಷಣದಲ್ಲಿ ಹೇಳಿದಂಥದ್ದು, ತೀರ್ಪುಗಳನ್ನ ನಾವು ಸರ್ವೋಚ್ಚ ತೀರ್ಪುಗಳನ್ನ ಅಂದ್ಕೊಳ್ತೀವಿ, ಅದು ನ್ಯಾಯಾಲಯದ ತೀರ್ಪುಗಳು ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪುಗಳೇ, ನ್ಯಾಯಾಲಯದ ತೀರ್ಪುಗಳೇ ನಾವು ಸರ್ವೋಚ್ಚ ಅಂದ್ಕೊಂಡ್ತೀವಿ. ಆದ್ರೆ ಈ ದೇಶಕ್ಕೆ ಸರ್ವೋಚ್ಚ ಆಗಿರುವಂತದ್ದು ನ್ಯಾಯಾಲಯದ ತೀರ್ಪುಗಳನ್ನ ಮೀರಿ ಈ ದೇಶದ ಸಂವಿಧಾನ. ಹಾಗಾಗಿ ನ್ಯಾಯಾಲಯಗಳು ತಮ್ಮ ತೀರ್ಪುಗಳನ್ನ ಕೊಡುವಂತ ಸಂದರ್ಭದಲ್ಲಿ ಸಂವಿಧಾನದ ಪರವಾಗಿ ತೀರ್ಪುಗಳನ್ನ ಕೊಡಬೇಕು ಅನ್ನುವಂಥದ್ದನ್ನ ಕೂಡ ಹೇಳ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆನೆ ಪ್ರತಿಭಟನೆಗೇನು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆ ಜನರನ್ನ ಉದ್ದೇಶಿಸ್ತಾ ಸಂಘ ಪರಿವಾರವನ್ನ ಎದುರಿಸಲಿಕ್ಕೆ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಜನಸಮೂಹ ನಮ್ಮಲ್ಲಿದೆ. ಈಗ ನಾವು ಸೋತಿರಬಹುದು, ಆದ್ರೆ ನಾವು ಸತ್ತಿಲ್ಲ ಅನ್ನುವಂತ ಮಾದರಿಯಲ್ಲಿ ಈ ನಮ್ಮ ಹೋರಾಟಗಳು ಮುಂದುವರಿಬೇಕು. ಈ ಹೋರಾಟಗಳನ್ನ ಮಾಡ್ತಾ ಮಾಡ್ತಾ ನಮ್ಮನ್ನ ಯಾವುದೇ ಕ್ಷಣದಲ್ಲಾದ್ರೂ ಕೆಲವು ಬಂಧನ ಮಾಡುವಂತ ಪ್ರಕ್ರಿಯೆಗಳಾಗಬಹುದು, ಆದರೆ ನಾವು ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಇದರ ಇಡೀ ಅವರ ಪ್ರತಿಭಟನೆ ಮತ್ತು ಅವರ ಭಾಷಣಗಳ ಅಂತ್ಯದಲ್ಲಿ ಅವರೆಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಂಥದ್ದು, ಹೋರಾಟದ ಅನಿವಾರ್ಯತೆ ಇದೆ. ಒಂದೊಂದೇ ಜಾಗದಲ್ಲಿ ಅಂದ್ರೆ ನಿನ್ನೆ ಉತ್ತರಾಖಂಡ್ನಲ್ಲಿ ಒಂದು ಘಟನೆ ಏನಿದ್ದಾಗಿತ್ತು ಅದನ್ನು ಉಲ್ಲೇಖ ಮಾಡ್ತಾರೆ. ದೆಹಲಿಯಲ್ಲಿ ಆದಂತ ಒಂದು ಘಟನೆಯನ್ನ, ಅದು ರಿಸರ್ವ್ ಫಾರೆಸ್ಟ್ ಗಾಗಿ ಒಂದು ಮಸೀದಿ ಮದರಸವನ್ನು ಉರುಳಿಸಿದಂತ ಆ ಘಟನೆ ಏನಿದೆ, ಆ ಘಟನೆಗಳನ್ನ ಉಲ್ಲೇಖ ಮಾಡ್ತಾರೆ. ಹೀಗೆ ಅನೇಕ ಭಾರತ ದೇಶದಲ್ಲಿ ನಡೆದಂತಹ ಇಂತಹ ಅನೇಕ ಘಟನೆಗಳನ್ನ ಉಲ್ಲೇಖ ಮಾಡಿ ಕಾರ್ಯಕರ್ತರು ಸಜ್ಜಾಗಿ ಅನ್ನುವಂತಹ ರೀತಿಯಲ್ಲಿ ಅವರ ಪ್ರತಿಭಟನೆಯ ಭಾಷಣಗಳು ಉಲ್ಲೇಖ ಆಗಿತ್ತು. ಎಸ್ ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.